ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮುಂದೆ ನಡೆಸುವಂತಹ ಎಕ್ಸಾಮ್ಸ್ಗಳ ದಿನಾಂಕವನ್ನು ಅನೌನ್ಸ್ ಮಾಡಿದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನೆಲ್ಲ ಬರುತ್ತೆ ಅಂದರೆ CET, PGCET, MBA, MCOM, MTech, MSc ಹಾಗೂ KSET, ಆಮೇಲೆ ಏಕಲವ್ಯ ಸ್ಕೂಲ್ಗೆ 6ನೇ ತರಗತಿಗೆ ಅಡ್ಮಿಷನ್ ಆಗಿತ್ತಲ್ಲ, ಅದರದ್ದು ಎಕ್ಸಾಮ್ಸ್ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ಡೇಟ್ ಎಕ್ಸಾಮ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ CET 2026 23, 24 ಏಪ್ರಿಲ್ 2 ದಿನಗಳ ಕಾಲ ನಡೆಯುತ್ತೆ. 23ನೇ ತಾರೀಕು 4ನೇ ತಿಂಗಳು 2026 ಗುರುವಾರದಂದು ನಡೆಯುವ ಎಕ್ಸಾಮು ಯಾವುದಂದರೆ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್. 60 ಅಂಕಗಳಿಗಿರುತ್ತದೆ. ಬೆಳಗ್ಗೆ 10:30ರಿಂದ 11:50 ಹಾಗೂ ಮಧ್ಯಾಹ್ನ 2:30ರಿಂದ 3:50 ರಸಾಯನಶಾಸ್ತ್ರ. ಬೆಳಗ್ಗೆ ಫಿಸಿಕ್ಸ್ ಇರುತ್ತೆ, ಮಧ್ಯಾಹ್ನ ಬಂದು ಕೆಮಿಸ್ಟ್ರಿ ಇರುತ್ತೆ. ಕೆಮಿಸ್ಟ್ರಿ ಬಂದು ಮಧ್ಯಾಹ್ನ 2:30ರಿಂದ 3:50 ಇರುತ್ತೆ. 60 ಅಂಕಗಳಿರುತ್ತದೆ. ಹಾಗೆ ಮಾರನೇ ದಿನ 24/4/2026 ಶುಕ್ರವಾರ ಬೆಳಗ್ಗೆ 10:30ರಿಂದ 11:50 ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ 60 ಹಾಗೂ ಮಧ್ಯಾಹ್ನ 2:30ರಿಂದ 3:50 ಜೀವಶಾಸ್ತ್ರ ಬಯಾಲಜಿ 60 ಅಂಕಗಳಿಗಿರುತ್ತದೆ. ಹಾಗೆ ಹೊರನಾಡು ಮತ್ತು ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಕಡ್ಡಾಯವಾಗಿರುತ್ತದೆ. ಅವರು ಈ 4 ಎಕ್ಸಾಮ್ ಸೆಂಟ್ರಲ್ಲಿ ಮಾತ್ರ ಅಟೆಂಡ್ ಮಾಡೋಕ್ಕಾಗೋದು. ಬೆಂಗಳೂರು, ಬೆಳಗಾವಿ, ವಿಜಯಪುರ, ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಅವರು 22ನೇ ತಾರೀಕು 4ನೇ ತಿಂಗಳು 2026 ಬುಧವಾರ ಅಟೆಂಡ್ ಮಾಡ್ತಾರೆ. ಬೆಳಗ್ಗೆ 10:30ರಿಂದ 11:30 ಅವ್ರಿಗೆ ಎಕ್ಸಾಮ್ ಯಾವುದೇ ರೀತಿ ಇರುತ್ತೆ ಅಂದರೆ 5ನೇ ತರಗತಿ ಮಟ್ಟದ ಎಕ್ಸಾಮ್ಸ್ ಇರುತ್ತೆ. 50 ಅಂಕಗಳಿಗಿರುತ್ತದೆ. ಹಾಗೆ ಅದರ್ ಎಕ್ಸಾಮ್ಸ್ ತಿಳ್ಕೊಂಡು ಬರೋದಂದರೆ ಮಾರ್ಚ್ 1ನೇ ತಾರೀಕು KRIES ಅಂದರೆ 6ನೇ ತರಗತಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಏಕಲವ್ಯ ಸ್ಕೂಲ್ಗಳಲ್ಲಿ. ಅದು ಎಕ್ಸಾಮ್ಸ್ ಇರುತ್ತೆ ಮಾರ್ಚ್ 1ನೇ ತಾರೀಕು. ಹಾಗೆ ಮೇ 14ನೇ ತಾರೀಕು PGCETಯಲ್ಲಿ MBA, MCಗೆ ಸಪ್ರೇಟ್ ಇರುತ್ತೆ. ME ಹಾಗೂ MTechಗೆ ಸಪ್ರೇಟ್ ಇರುತ್ತೆ. 14 ಮೇ ಅಂದು PGCET ಇರುತ್ತೆ MBA ಹಾಗೂ MCAಗೆ. ಅದಕ್ಕೂ ಕೂಡ ಅರ್ಜಿಯನ್ನು ಇಷ್ಟರಲ್ಲೇ ಕಾಲ್ ಮಾಡ್ತಾರೆ. ಆ ಅರ್ಜಿಯನ್ನು ಹಾಕಿದವರು ಮೇ 14ನೇ ತಾರೀಕು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ME, MTech, PGCET ಮಾಡೋರು ಮೇ 23ನೇ ತಾರೀಕು ಎಕ್ಸಾಮ್ಸ್ ಇರುತ್ತೆ. ಅದಕ್ಕೂ ಆನ್ಲೈನ್ ಕರೀತಾರೆ. ಅದು ಅರ್ಜಿ ಸಲ್ಲಿಸಿದ ನಂತರ ಮೇ 23ಕ್ಕೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ DCET ಅಂದರೆ ಡಿಪ್ಲೊಮೊ ಮಾಡಿರೋರು ಲ್ಯಾಟ್ರಲ್ ಎಂಟ್ರಿ ಡೈರೆಕ್ಟ್ ಇಂಜಿನಿಯರ್ಗೆ ಹೋಗಬೇಕು ಅಂದರೆ ಮೇ 23ನೇ ತಾರೀಕು ಅವರು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. DCET ಎಕ್ಸಾಮು ಲ್ಯಾಟ್ರಲ್ ಎಂಟ್ರಿ ಇರುತ್ತೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ. ಹಾಗೆ ಮತ್ತೆ ಮುಂದೆ ಹೋಗೋದಾದರೆ ಜುಲೈ 18ನೇ ತಾರೀಕು MSc ನರ್ಸಿಂಗ್, MPT, MSc AHS ಈ ಕೋರ್ಸ್ಗಳಿಗೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಇದಕ್ಕೆಲ್ಲ ಆನ್ಲೈನ್ KE ಅವರೇ ಅನೌನ್ಸ್ ಮಾಡ್ತಾರೆ. ಆ ಎಕ್ಸಾಮ್ಸ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿರ್ತಾರೋ ಈ ಡೇಟ್ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆ ಮುಂದೆ ಬರೋದಾದರೆ KSET ಅಂದರೆ ಟೀಚರ್ ಎಲಿಜಿಬಲ್ ಟೆಸ್ಟ್. ಅದು ಮಾಮೂಲಿ UGCಯಲ್ಲಿ ನೆಟ್ ಹೇಗೆ ಬರೀತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ KSET ಅಂತ ಕರೀತಾರೆ, ಮೈಸೂರು ಯೂನಿವರ್ಸಿಟಿ ಕಡೆಯಿಂದ. ಅದು ಅಕ್ಟೋಬರ್ 11ನೇ ತಾರೀಕು ಎಕ್ಸಾಮ್ ಇರುತ್ತೆ. ಹಾಗೆ ಇನ್ನು ನವಂಬರ್ 21ಕ್ಕೆ ಹೋದರೆ M.Pharma ಮತ್ತು Pharma D ಈ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿರೋರು ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾರೆ ನವಂಬರ್ 21ನೇ ತಾರೀಕು. ಈ ಡೇಟ್ಗಳು ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಈ ಡೇಟ್ ನಿಮ್ಗೆ ಉಪಯುಕ್ತ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.